ವೀಕ್ಷಕರೇ, ಧರ್ಮಕ್ಷೇತ್ರಕ್ಕೆ ಸ್ವಾಗತ. ಸ್ನೇಹಿತರೆ, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕನಾಗಿ ಶಬರಿಗಿರಿಯಲ್ಲಿ ನೆಲೆ ನಿಂತಿರುವ ಭಕ್ತರ ಕಷ್ಟಗಳಿಗೆ ಮುಕ್ತಿ ಕೊಡೋ ದೇವ ಅಯ್ಯಪ್ಪ ಸ್ವಾಮಿ. ಅಯ್ಯಪ್ಪ ಸ್ವಾಮಿಯ ಮಹಿಮೆಯ ಬಗ್ಗೆ ಹಲವಾರು ಕಥೆಗಳನ್ನ ಕೇಳಿದ್ದೀವಿ. ಮಣಿಕಂಠನೆಂಬ ಹೆಸರಿನಿಂದ ನಾಮಕರಣವಾದ ಸ್ವಾಮಿಯನ್ನ ಅಯ್ಯಪ್ಪ, ಶಾಸ್ತಾವು, ಹರಿಹರ ಸುತ, ಧರ್ಮಶಾಸ್ತ್ರ, ಹಾಗೆ ಶಬರಿನಾಥ ಹೀಗೆ ಹಲವಾರು ಹೆಸರಿನಿಂದ ಕರೆಯಲಾಗುತ್ತೆ. ನಾವೆಲ್ಲ ಅಯ್ಯಪ್ಪ ಸ್ವಾಮಿ ಎಂದೇ ಕರೆಯೋ ಮಣಿಕಂಠ ಮಹಿಷಿಯ ಸಂಹಾರಕ್ಕಾಗಿ ಜನಿಸಿದ್ನಂತೆ. ಹಾಗಾದ್ರೆ ಮಣಿಕಂಠನ ಜನ್ಮ ರಹಸ್ಯಕ್ಕೆ ಕಾರಣಳಾದ ಈ ಮಹಿಷಿ ಯಾರು? ಆ ಕಥೆಯಾದ್ರೂ ಏನು? ಮಣಿಕಂಠ ಮಹಿಷಿಯನ್ನ ವಧೆ ಮಾಡಿದ ಸ್ಥಳ ಇರೋದೆಲ್ಲಿ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಗೆಳೆಯರೇ, ದೇವಿ ಪುರಾಣದ ಕಥೆಯಂತೆ ವಿದ್ಯುನ್ಮಾಲಿ ಮತ್ತು ಮಾಲಿನಿ ರಾಕ್ಷಸ ದಂಪತಿಗೆ ಹುಟ್ಟಿದ ಮಗ ಮಹಿಷಾಸುರ. ಇನ್ನು ಕೆಲವೊಂದು ಪುರಾಣದ ಕಥೆಯಂತೆ ರಂಭ ಎನ್ನುವ ಅಸುರರ ರಾಜ ಶ್ಯಾಮಲ ಎಂಬ ಮಹಿಷಿಯನ್ನ ಪ್ರೀತಿಸ್ತಿದ್ದ. ಈ ಶ್ಯಾಮಲ ಶಾಪದಿಂದ ಮಹಿಷಿಯಂತಾದ ರಾಜಕುಮಾರಿ. ಅಸುರರ ರಾಜ ರಂಭ ಮಹಿಷನ ರೂಪ ಧರಿಸಿ ಮಹಿಷಿಯೊಂದಿಗೆ ವಾಸಿಸಲಾರಂಭಿಸಿದ. ಅವರಿಗೆ ಜನಿಸಿದ ಮಗನೇ ಈ ಮಹಿಷಾಸುರ ಎಂದು ಹೇಳಲಾಗುತ್ತೆ. ಹಾಗಾಗಿ ಮಹಿಷಾಸುರನಿಗೆ ಮಾನವ ಹಾಗೂ ಎಮ್ಮೆ ಎರಡೂ ರೂಪವನ್ನ ಪಡೆಯುವ ಮಾಂತ್ರಿಕ ಶಕ್ತಿ ಇತ್ತಂತೆ. ಈ ಮಹಿಷಾಸುರ ಘೋರ ತಪಸ್ಸು ಮಾಡಿ ತನಗೆ ಹೆಣ್ಣಿನ ಹೊರತು ಬೇರೆ ಯಾರಿಂದಲೂ ಸಾವು ಬರಬಾರದು ಎಂಬ ವರವನ್ನ ಪಡೆದಿದ್ದ. ನಂತರ ಎಲ್ಲ ದೇವಾನುದೇವರುಗಳು ದುರ್ಗೆಯ ಮೂಲಕ ಮಹಿಷಾಸುರನನ್ನ ಸಂಹಾರ ಮಾಡಿದ ಕತೆ ಗೊತ್ತೇ ಇದೆ. ಈ ಮಹಿಷಾಸುರನಿಗೆ ಒಬ್ಳು ತಂಗಿ ಇದ್ಲಂತೆ. ಮಹಿಷಾಸುರನ ಮರಣದ ಸೇಡು ತೀರಿಸಿಕೊಳ್ಳೋಕೆ ಬಂದ ಆತನ ಸಹೋದರಿಯೇ ಈ ಮಹಿಷಿ. ಹೌದು, ಅಣ್ಣನ ಸಾವಿನ ಪ್ರತೀಕಾರ ತೆಗೆದುಕೊಳ್ಳೋಕೆ ನಿರ್ಧರಿಸಿದ ಮಹಿಷಿ ಘೋರ ತಪಸ್ಸು ಮಾಡಿ ಬ್ರಹ್ಮನನ್ನ ಮೆಚ್ಚಿಸಿ ತನಗೆ ಸಾವೇ ಬಾರದಂತೆ ವರ ಕೊಡುವಂತೆ ಕೇಳಿದ್ಲಂತೆ. ಇದು ಅಸಾಧ್ಯವೆಂದ ಬ್ರಹ್ಮ ಹುಟ್ಟಿದ ಪ್ರತಿ ಜೀವಿಗೂ ಮರಣವಿರಲೇಬೇಕು, ಬೇರೆ ಏನಾದರೂ ವರ ಕೇಳು ಅಂತ ಹೇಳಿದ. ಆಗ ಈ ಮಹಿಷಿ ಶಿವ ಮತ್ತು ವಿಷ್ಣುವಿಗೆ ಜನಿಸಿದ ಮಗು ಮಾತ್ರ ನನ್ನನ್ನು ಕೊಲ್ಲಲಿ ಎಂಬ ವರವನ್ನ ಕೇಳ್ತಾಳೆ. ಆಗ ಬ್ರಹ್ಮ ಅವಳಿಗೆ ತಥಾಸ್ತು ಅಂತ ಹೇಳ್ತಾನೆ. ಈ ವರವನ್ನ ಪಡೆದ ಮಹಿಷಿ ಬ್ರಹ್ಮನಿಗೆ ತನ್ನ ಒಳಸಂಚು ಅರ್ಥವಾಗಿಲ್ಲವೆಂದು ಬೀಗುತ್ತಾ ಪ್ರಕೃತಿ ವಿರುದ್ಧವಾಗಿ ಪುರುಷರಿಬ್ಬರಿಗೆ ಮಗುವಾಗಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ತನ್ನ ಸಾವು ಯಾರಿಂದಲೂ ಸಾಧ್ಯವಿಲ್ಲ, ತಾನು ಅಮರಳೆಂದು ಅಹಂಕಾರದಿಂದ ಮೆರಿತಾಳೆ. ನಂತರ ಈ ವರದಿಂದ 3 ಲೋಕಗಳಲ್ಲೂ ಅಣ್ಣನ ಮರಣದ ಪ್ರತೀಕಾರದ ಸೇಡು ತೀರಿಸಿಕೊಳ್ಳೋಕೆ ಆರಂಭಿಸ್ತಾಳೆ. ದೇವಲೋಕದಲ್ಲೂ ದುರ್ವರ್ತನೆ ತೋರಿ ಕಾಟವನ್ನ ಕೊಡ್ತಾಳೆ. ಇದರಿಂದ ಬೇಸತ್ತ ದೇವತೆಗಳು ವಿಷ್ಣುವಿನ ಬಳಿ ಹೋಗಿ ಸಹಾಯ ಮಾಡುವಂತೆ ಬೇಡಿಕೊಳ್ತಾರೆ. ಆಗ ವಿಷ್ಣು ಸಮುದ್ರ ಮಥನ ಸಮಯದಲ್ಲಿ ರಾಕ್ಷಸರನ್ನ ಮೋಸಗೊಳಿಸಲು ಮೋಹಿನಿ ರೂಪ ತಾಳಿದಂತೆ ಮತ್ತೊಮ್ಮೆ ಮೋಹಿನಿ ರೂಪ ತಾಳಿ ಶಿವನ ಮುಂದೆ ಬರ್ತಾನೆ. ಮೋಹಿನಿಯ ರೂಪದ ವಿಷ್ಣುವಿನಲ್ಲಿ ಶಿವ ಆಕರ್ಷಿತನಾಗ್ತಾನೆ. ಶಿವಶಕ್ತಿಯಿಂದ ಮೋಹಿನಿಯ ಅವತಾರದಲ್ಲಿದ್ದ ಹರಿ ಹಾಗೂ ಹರನಿಂದ ಗಂಡು ಮಗುವಿಗೆ ಜನನವಾಗುತ್ತೆ. ಈ ಮಗುವನ್ನ ಯಾರಿಗೆ ಕೊಡೋದು ಅಂತ ಯೋಚನೆ ಮಾಡುವಾಗ ಶಿವಭಕ್ತನಾದ ಮಕ್ಕಳಿಲ್ಲದ ಪಂದಳ ಸಾಮ್ರಾಜ್ಯದ ರಾಜ ರಾಜಶೇಖರ ಹಾಗೂ ಆತನ ಪತ್ನಿಗೆ ನೀಡೋಕೆ ನಿರ್ಧರಿಸ್ತಾರೆ. ಶಿವ ಮತ್ತು ವಿಷ್ಣುವಿನ ಈ ಮಗುವಿಗೆ ಕೊರಳಿಗೆ ಬಂಗಾರದ ಮಣಿಯನ್ನ ಕಟ್ಟಿ ಪಂಪಾ ನದಿ ತೀರದಲ್ಲಿ ಬಿಟ್ಟು ಬರ್ತಾರೆ. ನದಿಯ ಸಮೀಪದಲ್ಲಿದ್ದ ಪಂದಳ ರಾಜನಿಗೆ ಮಗುವಿನ ಅಳು ಕೇಳಿಸುತ್ತೆ. ಹತ್ತಿರ ಬಂದು ಮಗುವನ್ನ ಎತ್ತಿಕೊಳ್ತಾನೆ. ಆಗ ಸನ್ಯಾಸಿಯೊಬ್ಬರು ಪ್ರತ್ಯಕ್ಷವಾಗಿ ಮಗುವನ್ನ ಅರಮನೆಗೆ ಕರೆದುಕೊಂಡು ಹೋಗಿ ಸಲಹುವಂತೆ ಆ ಮಗುವಿನ ಕೊರಳಲ್ಲಿ ಬಂಗಾರದ ಮಣಿ ಇದ್ದದ್ರಿಂದ ಮಣಿಕಂಠ ಎಂದು ನಾಮಕರಣ ಮಾಡಲು ಸಲಹೆ ನೀಡ್ತಾರೆ. ಸನ್ಯಾಸಿಗಳ ಮಾತಿನಂತೆ ಮಗುವನ್ನ ಅರಮನೆಗೆ ಕೊಂಡು ಹೋದ ರಾಜ ಸ್ವಂತ ಮಗನ ರೀತಿಯಲ್ಲೇ ಬೆಳೆಸ್ತಾನೆ. ಹೀಗೆ ಕೆಲವು ವರ್ಷಗಳು ಕಳೆದ ನಂತರ ದೇವರ ಆಶೀರ್ವಾದದಿಂದ ರಾಣಿ ಗಂಡು ಮಗುವಿಗೆ ಜನ್ಮವನ್ನ ನೀಡ್ತಾಳೆ. ಕಾಲ ಕಳೆದ ನಂತರ ರಾಜ ಮಣಿಕಂಠನನ್ನ ತನ್ನ ರಾಜ್ಯಕ್ಕೆ ರಾಜಪಟ್ಟಾಭಿಷೇಕ ಮಾಡೋಕೆ ನಿರ್ಧಾರ ಮಾಡ್ತಾನೆ. ಈ ನಡುವೆ ದುಷ್ಟ ಬುದ್ಧಿಯ ಮಂತ್ರಿ ರಾಣಿಯ ತಲೆ ಕೆಡಿಸಿ ಸ್ವಂತ ಮಗ ಇರುವಾಗ ಮಣಿಕಂಠನ ಪಟ್ಟಾಭಿಷೇಕ ಮಾಡದಂತೆ ರಾಣಿಗೆ ಕಾಯಿಲೆ ನೆಪವನ್ನ ಹೇಳುವಂತೆ, ಹಾಗೆ ಮಣಿಕಂಠನನ್ನ
ತಾಯಿಯ ಆರೋಗ್ಯಕ್ಕೆ ಬೇಕಾಗಿರೋ ಹುಲಿಯ ಹಾಲನ್ನ ತರೋಕೆ ಕಾಡಿಗೆ ಕಳುಹಿಸ್ತಾನೆ. ಮಣಿಕಂಠನ ಜನ್ಮ ಧರ್ಮ ರಕ್ಷಣೆಯ ಕಾರಣವಾಗಿತ್ತೇ ಹೊರತು ಯಾವುದೇ ರಾಜ್ಯದ ರಾಜ್ಯಭಾರ ಮಾಡೋದಾಗಿರ್ಲಿಲ್ಲ ಎಂಬ ಸತ್ಯವನ್ನ ಅರಿತಿದ್ದ ಮಣಿಕಂಠ. ಹಾಗಾಗಿ ಕಾಡಿನ ಪಯಣದ ನಡುವೆ ದೇವಲೋಕದಲ್ಲಿ ಮಹಿಷಿ ನಡೆಸುತ್ತಿರುವ ಅನ್ಯಾಯಗಳನ್ನೆಲ್ಲ ಮಣಿಕಂಠನಿಗೆ ತಿಳಿಯುತ್ತೆ. ಮಣಿಕಂಠ ಮಹಿಷಿಯನ್ನ ಹಿಡಿದೆಳೆದು ಭೂಲೋಕಕ್ಕೆ ಎಸಿತಾನೆ. ಮಹಿಷಿ ಅಳುದ ನದಿಯ ದಂಡೆಗೆ ಬಂದು ಬೀಳ್ತಾಳೆ. ಇಬ್ಬರ ನಡುವೆ ಘೋರವಾದ ಯುದ್ಧ ನಡೆಯುತ್ತೆ. ಕೊನೆಗೆ ಮಣಿಕಂಠ ಮಹಿಷಿಯ ಎದೆಯನ್ನೇರಿ ತಾಂಡವ ನೃತ್ಯ ಮಾಡ್ತಾನೆ. ಅದರ ಪ್ರತಿಧ್ವನಿ ಭೂಮಿಯಲ್ಲೂ ಹಾಗೂ ಸ್ವರ್ಗದಲ್ಲೂ ವ್ಯಾಪಿಸುತ್ತೆ. ಹಾಗೆ ಮಹಿಷಿಯ ಅಹಂಕಾರದ ಕೊಂಬನ್ನು ಮುರಿದು ಹಾಕಿದ ಮಣಿಕಂಠ ತನ್ನ ಮೇಲೆ ನೃತ್ಯ ಮಾಡುತ್ತಿರೋದು ಹರಿಹರ ಸುತನಾದ ಪುಣ್ಯ ಪುರುಷನೆಂಬುದನ್ನ ಮಹಿಷಿ ಅರಿತುಕೊಳ್ತಾಳೆ. ಆ ಚಿಕ್ಕ ಬಾಲಕನಿಗೆ ನಮಸ್ಕರಿಸಿ ಮರಣಕ್ಕೆ ಶರಣಳಾಗ್ತಾಳೆ ಮಹಿಷಿ. ಇಲ್ಲಿ ಮಹಿಷಿ ಎಂಬ ದುಷ್ಟ ಶಕ್ತಿಯನ್ನ ನಿರ್ನಾಮ ಮಾಡಿ ಲೋಕೋದ್ಧಾರಕ್ಕಾಗಿ ಮಣಿಕಂಠನ ಜನನ ಸಾರ್ಥಕತೆಯನ್ನ ಮೆರೆಯುತ್ತೆ. ಗೆಳೆಯರೇ, ಕಾನನವಾಸ ಕಲಿಯುಗ ವರದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ರಾಕ್ಷಸಿ ಮಹಿಷಿಗೆ ಮೋಕ್ಷ ನೀಡಿದ ಸ್ಥಳ ಇಂದಿಗೂ ಕಾಡಿನಲ್ಲಿದ್ದು, ದೊಡ್ಡ ಪಾದದ ಮೂಲಕ ಶಬರಿಮಲೆ ಕ್ಷೇತ್ರಕ್ಕೆ ಹೋಗುವ ಪಾದಯಾತ್ರಿ ಭಕ್ತರಿಗೆ ಮಹಿಷಿ ವಧೆಯಾದ ಸ್ಥಳ ನೋಡೋಕೆ ಸಿಗುತ್ತೆ. ಮಹಿಷಿ ರಾಕ್ಷಸಿ ವಧೆಯಾದ ಸ್ಥಳದಲ್ಲಿ ರಾಕ್ಷಸಿ ಮತ್ತೆ ಹುಡ್ತಾಳೆ ಅನ್ನೋ ಭಯ ಹಿಂದಿನಿಂದಲೂ ಭಕ್ತರಲ್ಲಿದ್ದು, ಆದ್ರಿಂದಲೇ ಏರಿಮಲೆಯಿಂದ ಪಾದಯಾತ್ರೆ ಆರಂಭಿಸುವ ಭಕ್ತರು ಅಳುದ ನದಿಯಲ್ಲಿ ಮುಳುಗು ಹಾಕಿ ನದಿ ಒಡಲಿಂದ ಕಲ್ಲನ್ನೆತ್ತಿ ಯಾರಿಗೂ ಕಾಣದ ಹಾಗೆ ಕಲ್ಲನ್ನ ತಮ್ಮಲ್ಲಿ ಇರಿಸಿಕೊಳ್ತಾರೆ. ಮತ್ತೆ ಪ್ರಯಾಣ ಆರಂಭಿಸಿ ಅಳುದ ಬೆಟ್ಟವೇರಿ ನದಿಯಿಂದ ತಂದ ಸಣ್ಣ ಕಲ್ಲನ್ನ ಬೆಟ್ಟದ ಮೇಲಿರುವ ಮಹಿಷಿ ವಧೆಯಾದ ಸ್ಥಳಕ್ಕೆ ಹಾಕ್ತಾರೆ. ಹೀಗೆ ಭಕ್ತರು ನದಿಯಿಂದ ತಂದ ಕಲ್ಲಿನ ದೊಡ್ಡ ರಾಶಿಯೇ ಮಹಿಷಿ ವಧೆಯಾದ ಸ್ಥಳದಲ್ಲಿ ನೋಡೋಕೆ ಸಿಗುತ್ತೆ. ಕೇರಳದ ಶಬರಿಮಲೆಯ ಅಯ್ಯಪ್ಪ ನಡೆದ ಹಾದಿ ಎಂದೇ ನಂಬಿರುವ ಕಾನನ ದಾರಿ ಇಂತಹ ಹಲವಾರು ಘಟನೆಗಳಿಗೆ ಸಾಕ್ಷಿಯಾಗಿದೆ. ಸ್ನೇಹಿತರೆ, ಇದು ವಿಷ್ಣು ಮಾಯೆಯಿಂದ ಮೋಹಿನಿಯಲ್ಲಿ ಶಿವಾಂಶದಿಂದ ಜನಿಸಿ ಮಣಿಕಂಠನಾಗಿ ಮಹಿಷಿಯ ಮರ್ದನಕ್ಕಾಗಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಣೆಯೇ ಹರಿಹರ ಸುತನ ಜನನದ ರಹಸ್ಯ. ಗೆಳೆಯರೇ, ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯವನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ.